ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಏನು ಇರಾನು, ಇಸ್ರೇಲು, ಅಮೇರಿಕಾದಲ್ಲಿ ಯುದ್ಧ ಭೀತಿ ಆರಂಭವಾದ ಮೇಲೆ ವಿಪರೀತವಾಗಿ ಆಟೋ ಚಾಲಕರ ಗ್ಯಾಸ್ನ ಬೆಲೆ ದೊಡ್ಡ ಮಟ್ಟಕ್ಕೆ ಏರಿಕೆಯಾಗಿದೆ. ಇವತ್ತು ಆಟೋ ಚಾಲಕರುಗಳು ಮಧ್ಯಾಹ್ನದ ಸಮಯದಲ್ಲಿ, ಅಂದರೆ ಪೀಕ್ ಅವರ್ ಮುಗಿದ ಸಂದರ್ಭದಲ್ಲಿ ಖಾಲಿ ಸುತ್ತುವಂತಹ ಸಂದರ್ಭಗಳಲ್ಲಿ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಅವರ ಮುಖಾಂತರವಾಗಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ತಾವು ತಮ್ಮ ಸಿಬ್ಬಂದಿಗಳಿಗೆ ಅನಾವಶ್ಯಕವಾಗಿ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರುಗಳ ಮೇಲೆ ನೋ ಪಾರ್ಕಿಂಗ್ ಕೇಸ್ಗಳನ್ನು ಹಾಕೋದನ್ನು ತಾವು ಸ್ವಲ್ಪ ದಿನ ತಡೆ ಹಿಡಿಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಎಷ್ಟು ಕಿಲೋಮೀಟ್ರು ಅಂತ ಖಾಲಿ ಸುತ್ತೋದು? ಇವತ್ತು ಸುತ್ತುತ್ತಾ ಗ್ರಾಹಕರ ಸೇವೆ ಕೊಡೋದಕ್ಕಿಂತಲೂ ಅತಿ ಹೆಚ್ಚು ಖಾಲಿ ಸುತ್ತುವಂತಹ ಕೆಲಸ ಕಾರ್ಯಗಳನ್ನೇ ಆಟೋ ಚಾಲಕರುಗಳು ಮಾಡ್ತಾ ಇರೋದ್ರಿಂದ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರಾಗಿರ್ತಕ್ಕಂತಹ ಪರಮೇಶ್ವರ್ ಅವರು ಒಂದು ಸಭೆಯನ್ನು ಆಯೋಜನೆಯನ್ನು ಮಾಡಿ ಇದ್ರ ಬಗ್ಗೆ ಒಂದು ಕೂಲಂಕುಷವಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತೇವೆ ಎಲ್ಲ ಚಾಲಕರ ಪರವಾಗಿ. ನೀವು ಇವತ್ತು 500 ರೂಪಾಯಿ 100 ರೂಪಾಯಿ ಇದ್ದದನ್ನು 500 ರೂಪಾಯಿ ಮಾಡಿದ್ರಿ, 500 ರೂಪಾಯಿ ಇರೋದನ್ನು ಇವತ್ತು 1000 ರೂಪಾಯಿ ಗಟ್ಟಲೆ ಕೆಲವು ಜಾಗಗಳಲ್ಲಿ ನೋ ಪಾರ್ಕಿಂಗ್ ಕೇಸ್ಗಳನ್ನ ಹಾಕ್ತಾ ಇದ್ದೀರಾ. ಇಲ್ಲಿ ಮಧ್ಯಮ ವರ್ಗದ ಆಟೋ ಚಾಲಕರುಗಳು ದಿನಕ್ಕೆ 800ರಿಂದ 1000 ರೂಪಾಯಿ ಮಾಡೋದೇ ತುಂಬ ಕಷ್ಟ ಇರುವಂಥ ಸಂದರ್ಭದಲ್ಲಿ ತಾವು ಪ್ರತಿದಿನವೂ ಕೂಡ 1-2 ಕೇಸ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೇಗೆ ದುಡಿದು ತಮ್ಮ ಸಾಲನ ತೀರಿಸ್ಬೇಕೋ, ಇಲ್ಲ ಮನೆ ಕುಟುಂಬಗಳನ್ನ ನಿರ್ವಹಿಸಬೇಕೋ, ಇಲ್ಲ ಈ ಕಡೆಗೆ ಹೋಗಿ ಗ್ಯಾಸ್ ಹಾಕಿಸ್ಬೇಕೋ ಅಂತಕ್ಕಂಥದ್ದು ಒಂದು ದೊಡ್ಡ ಗೊಂದಲದಲ್ಲಿ ಚಾಲಕರುಗಳು ತುಂಬಿಕೊಂಡಿರೋದ್ರಿಂದ ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಒಂದು ಸೂಕ್ತವಾದ ನಿರ್ಧಾರವನ್ನು ಕೈಗೊಳ್ತೀರಾ ಅಂತೇಳಿ ಕೇಳ್ಕೊಳ್ತೀನಿ.